ಕರ್ನಾಟಕದ ಎಲ್ಲ ದೈಹಿಕ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊನ್ನೆ ದಿನ ಕರ್ನಾಟಕ ಸರ್ಕಾರ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಏನೊಂದು ಡ್ರಾಫ್ಟ್ ಅನ್ನ ಬಿಟ್ಟಿದೆ. ಇದರಲ್ಲಿ ಒಂದು ಸಣ್ಣ ಒಂದು ಮಿಸ್ಟೇಕ್ ಅನ್ನ ಮಾಡಿದೆ. ಈಗಾಗಲೇ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಎರಡು ಕೇಡರ್ನ ಮಾಡಿರ್ತಕ್ಕಂಥದ್ದು. ಒಂದು ಗ್ರೇಡ್ 1, ಇನ್ನೊಂದು ಗ್ರೇಡ್ 2 ಅಂತೇಳಿ. ಗ್ರೇಡ್ 1 ಯಾರು ಬರ್ತಾರೆ ಅಂತಂದ್ರೆ ಹೈಸ್ಕೂಲ್ ದೈಹಿಕ ಶಿಕ್ಷಕರು 8th 9th 10th 450 ಪೋಸ್ಟ್ಗಳು. ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ 450 ಪೋಸ್ಟ್ಗಳಿದಾವ. ಇನ್ನ ಗ್ರೇಡ್ 2 ಅಂತೇಳಿ ಬಂದಾಗ 1ರಿಂದ 8ನೇ ತರಗತಿಯ ದೈಹಿಕ ಶಿಕ್ಷಕರು ಅಂತೇಳಿ ಪರಿಗಣನೆ ಮಾಡ್ತಕ್ಕಂಥದ್ದು 150 ಪೋಸ್ಟ್ಗಳಿದಾವೆ. ಆದ್ರೆ ಈ ಜಿಯೋದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ 1ರಿಂದ 8ನೇ ತರಗತಿಯ ಶಿಕ್ಷಕರು ಅಂತೇಳಿ ಏನಿದೆಯಲ್ಲ, ಅಲ್ಲಿ ಮಿಸ್ಟೇಕ್ ಆಗಿ BPEd ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು ಜನ ಏನ್ ಪಾತ್ರ ಇಲ್ಲ, ನಮಗೂ 1ರಿಂದ 8ನೇ ತರಗತಿಗೆ BPEd ದವರಿಗೆ ಅವಕಾಶ ಇದೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನ ಭಾವಿಸಿದ್ವಿ. ನಾವು ಅದೇ ತರ ಒಂದು ಏನ್ ಪಾತ್ರ ತಿಳ್ಕೊಂಡಿದ್ದೀವಿ. ಆದ್ರೆ 1ರಿಂದ 8ನೇ ತರಗತಿಗೆ ಕಂಪಲ್ಸರಿ ಏನ್ ಪಾತ್ರ BPEd ಅನ್ನ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು, ನಾಟ್ BPEd. ಹೌದಾ? ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, BPEd ಅಲ್ಲಿ ಬ್ಯಾಕಪ್ ಸ್ಕೋರು CET ಏನಿದೆ ಅಂತ ಅನ್ನುವಂಥದ್ದು. CET 85% ಇದೆ. PUC ಅಥವಾ ಅದಕ್ಕೆ ತತ್ಸಮಾನ 13% ಇದೆ. ಆಮೇಲೆ ಕೋರ್ಸ್ ಅಲ್ಲಿ ನಿಮ್ದು DPEd ಕೋರ್ಸ್ ಅಲ್ಲಿ 2% ಇದೆ. ಅದೇ ಮಾದರಿ BPEd ಫಾಲೋ ಅಪ್ ಮಾಡ್ತಾ ಇದ್ದಾನೆ. ಸೊ ಹಿಂಗಿದೆ. ಜಿಯೋದಲ್ಲೇ ಏನ್ ಪಾತ್ರ ಸಣ್ಣ ಮಿಸ್ಟೇಕ್ ಆಗಿದೆ. ಸೊ ಇದನ್ನ ಯಾರು ಏನ್ ಪಾತ್ರ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ಅಲ್ಲಿ ಅವ್ರು ಇಲ್ಲಿ ಬರಂಗಿಲ್ಲ, ಇಲ್ಲಿ ಅವ್ರು ಅಲ್ಲಿ ಹೋಗಂಗಿಲ್ಲ. ಹೌದಾ? 1ರಿಂದ 8ನೇ ತರಗತಿ ಅಂತ ಹೇಳಿ ಮಾಡಿದ್ದಾನೆ. ಅಲ್ಲಿ ಕಂಪಲ್ಸರಿ DPEd ಅಂತಾನೆ ಇದೆ. ಮಿಸ್ಟೇಕ್ ಆಗಿದೆ, ನಾನು ನೋಡಿದೆ, ಇಲಾಖೆ ಗಮನಕ್ಕೂ ಏನ್ ಪದ್ರ ತಂದೀವಿ. ಓಕೆ, ಮಿಸ್ಟೇಕ್ ಆಗಿದೆ, ಸರಿ ಮಾಡ್ತೀವಿ ಅಂತಂದ್ರು. ಅದಾದ್ಮೇಲೆ ಈಗ BPEd ಮತ್ತೆ DPEd ಗೆ ಸುಮಾರು ಜನ ಆಸ್ಪಿರೆಂಟ್ ಕೇಳ್ತಾನೆ ಇದ್ರಿ ಸರ್ ತರಬೇತಿ ಅಂತೇಳಿ. ಸೊ ಖಂಡಿತ ಏನ್ ಪಾತ್ರ ತರಬೇತಿ ನಮ್ಮಲ್ಲಿ ಲಭ್ಯ ಇದೆ. 1,999 ಗೆ ಏನ್ ಪಾತ್ರ ಆಫರ್ ಇದೆ. ಸೊ ಲಿಮಿಟೆಡ್ ಆಫರ್ ಇದೆ. ಯಾರೆಲ್ಲ ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅನ್ನೋರು, ಸೊ ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳು, ಸುಮಾರು ನಂಬರ್ಗಳು ಇದಾವೆ. ಬೇಕಾದ್ರೆ ನಂಬರ್ ತಗೊಳ್ಳಿ, 9164348841 ಅಂತೇಳಿ. ಈ ನಂಬರ್ಗೆ ಸಂಪರ್ಕ ಮಾಡೋದ್ರ ಮೂಲಕ ಸೊ ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ, ಅಲ್ಲಿ ಎನ್ರೋಲ್ ಮಾಡ್ಕೋಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ಸಮಸ್ಯೆ ಇದ್ರೂ ಸಹಿತ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದು 1ರಿಂದ 8ನೇ ತರಗತಿ, ಅದು 8ರಿಂದ 9 10 ಹೈಸ್ಕೂಲ್ ಶಿಕ್ಷಕರು ಗ್ರೇಡ್ 1 ಗ್ರೇಡ್ 2 ಇವೆರಡೂ ಇದಾವ. ಮತ್ತೆ ಎರಡೂ ಪರೀಕ್ಷೆಗಳಿಗೆ 400 ಅಂಕಗಳು ನಿಗದಿಯಾಗಿದೆ. ಇದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಹಿಂದೆ ಸಾಕಷ್ಟು ಬಾರಿ ನಾವು ಬಡ್ಕೊಂಡು ಇಟ್ಟಿದೀವಿ ನಿಮಗೆ. ಯಾರಿಗೆ? DPEd ದವರಿಗೆ. DPEd ಆರ್ CPEd ಅಂತೇಳಿ ಇತ್ತಲ್ಲ, ಸೊ ಅವರಿಗೆ CET ಆಗತ್ತೆ ಅಂತೇಳಿ. ಇವಾಗ ಏನ್ ಮಾಡ್ತಾರೆ ನೋಡ್ರಿ, ಯಾಕಂದ್ರೆ ಬಹಳ ಟಫ್ ಇರ್ತಕ್ಕಂಥ ಎಕ್ಸಾಮ್ ಇದು. 150 ಅಂಕಗಳು ಏನಿದೆ ಅಂತಂದ್ರೆ ಒಂದ್ ಪತ್ರಿಕೆ 1ರಲ್ಲಿ, 2ನೇದರಲ್ಲಿ 150 ಅಂಕಗಳು, ಅದರಲ್ಲಿ 50 MCQs ಮತ್ತೆ ಇನ್ನ 100 ಮಾರ್ಕ್ಸ್ಗೆ ರೈಟಿಂಗ್ ಇರುತ್ತೆ. ಇನ್ನು 3ನೇ ಒಂದು ಪತ್ರಿಕೆ ಏನೈತಲ್ಲ, ಅದು ಬಹಳ ಡೇಂಜರ್ ಇದೆ. 50 ಅಂಕಗಳು ಕನ್ನಡ, ಇನ್ನು 50 ಅಂಕಗಳು ಇಂಗ್ಲಿಷ್ ಇದೆ. ಸೊ ಇವುಗಳಲ್ಲಿ ಯಾವ ರೀತಿ ನಾವು ಕ್ರ್ಯಾಕ್ ಮಾಡಬೇಕು ಮತ್ತೆ ಸುಲಭವಾಗಿ ಹೆಂಗ್ ಪಾಸ್ ಮಾಡ್ಕೋಬೇಕು ಅನ್ನುವಂಥದ್ದು ಸೊ ನಮ್ಮ ತರಬೇತಿ ಅವಧಿಯಲ್ಲಿ ನಿಮ್ಗೆಲ್ಲವೂ ಕಲಿಸ್ಕೊಡಲಾಗ್ತದ. ಸೊ ಯಾರಿಗೆಲ್ಲ ಕ್ಲಾಸ್ ಬೇಕಾಗಿತ್ತು ಅಂತಂದ್ರೆ ಸಂಪರ್ಕ ಮಾಡ್ರಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.